ಒಂದ್ ಲೈಕ್ ಮಾಡ್ರಿ, ಒಂದ್ ಫಾಲೋ ಮಾಡ್ರೋ ಶಿಷ್ಯಂದ್ರ. ನೋಡ್ರಪ್ಪ, ನಿಮ್ ಮಾರೆ ನಿಮ್ತವೇ ಇಟ್ಕೋಬೇಕು. ಆಮೇಲೆ ಅಲ್ಲಿ ಚುತ್ತಿ ಇಲ್ಲಿ ಚುತ್ತಿ ನಂದಿಲ್ಲ ಅವಂದಿಲ್ಲ ಅಂತ ಕಿತ್ತಾಡಕೋಬಾರ್ದು, ಆಯ್ತಾ? ನಿಮ್ ಮನೆ ಮಗ ಅನ್ಕೊಡ್ರವ, ನನ್ಗೆ ಓಟ್ ಹಾಕ್ಬಿಟ್ರವ. ಅಣ್ಣ, ಇವತ್ ಯಾಕೋ ನನ್ ಬಲ್ಗಣ್ ಹೊಡ್ಕತೈತೆ. ಬಲ್ಗನ್ ನೋಡ್ಕತೈತಲ್ಲ. ಆ ಮಂಡ್ಯ ಜಿಲ್ಲೆಯಲ್ಲಿ ಮೋದಿ ಹಾಸ್ಪಿಟಲ್ನವರು ಏನೋ ಕಣ್ಣು ಪ್ರೀ ಚೆಕ್ ಮಾಡ್ದಂತ ಮಾಡ್ಕೊಳ್ಳಿ. ಹೌದು, ಅದಕ್ಕೆಲ್ಲ ಬಲ್ಗಣ್ ಹೊಡ್ಕೊಂಡ್ರೆ ಏನಾದ್ರು ಒಳ್ಳೇದಾಯ್ತದೆ. ನೀನ್ ಎಲೆಕ್ಷನ್ ಅಲ್ಲಿ ಗೆಲ್ಲೋದಂತೂ ಗ್ಯಾರಂಟಿ. ಅದೇಂಗ್ ಹೇಳ್ತೀಯ? ಯಾವತ್ತು ನಾನ್ ಬಲ್ಚೋರ್ಕ್ ಎದ್ದೇಳ್ದವನು ಇವತ್ ಬಲ್ ಮೊಗ್ಲಲ್ಲಿ ಎದ್ನ ಒತ್ತರ ಎದ್ದು ದೇವ್ರ ಕೋಟೆ ಕೈ ಮುಗಿತಿದ್ದೆ. ಯಾವತ್ತೂ ಬಿದ್ದಿರ್ಲಿಲ್ಲ, ಇವತ್ ಬಿದ್ಬಿಡ್ತು. ಬೆಳಗ್ಗೆಯಿಂದ ಒಳ್ಳೆ ಸೊಕ್ನಾನೆ. ನೀನ್ ಗೆಲ್ಲೋದಂತೂ ಗ್ಯಾರಂಟಿ ಕಾರಣ. ಜಡಗೌಡ್ರಿಗೆ 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 ನಮಸ್ಕಾರ ಅಜ್ಜಿ, ನಮಸ್ಕಾರ. ಇರ್ಲಿ ಬಿಡಪ್ಪ. ನಮ್ದು ಬೆಲೂನ್ ಗುರ್ತು, ನಿಮ್ಮ ಓಟ್ನ ನಮಗೆ ಹಾಕ್ಬೇಕು. ಅಜ್ಜಿ, ನಮ್ ಗೌಡ್ರು ಗುರ್ತು ಬಲೂನು ಬಲೂನು. ಗೌಡ್ರೋಗ 10 ವರ್ಷ ಆತಲ್ವಾ? ಗೌಡ್ರೆ, ನೀವೇನು ಯೋಚನೆ ಮಾಡ್ಬಿಡಿ, ಅಜ್ಜಿಗೆ ಕಿವಿ ಕೆಲ್ಸಲ್ಲ, ನಾನೇ ಕರ್ಕೊಂಡು ಬಂದು ಓಟ್ ಹಾಕ್ಸ್ತೀನಿ. ಸರಿ ಆಯ್ತಪ್ಪ, ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ, ನಾವಿನ್ ಬರ್ತೀವಿ. ನನ್ಗನ್ಸುತ್ತೆ ಅಜ್ಜಿಗೆ ಇದೆ ಕಡೆ ಓಟು ಅಂತ. ಸುಮ್ಕಿಲ್ಲ, ಕೇಳಿ ಇಳಿಸ್ಕೊಂಡ್ಬಿಟ್ಟವ್ರು. ಗೌಡ್ರೆ, ನಿಮ್ಗೆ ಗೊತ್ತಿಲ್ವಾ, ಅಜ್ಜಿಗೆ 2 ಕಿವಿನು ಡಮಾಗೆ. ಹಂಗೆಲ್ಲ ಅನ್ಬಾರ್ದು ಕಣ್ಣ. ಅವರು ನಮ್ಗೆ ಓಟ್ ಹಾಕೋ ದೇವ್ರಿದ್ದಂಗೆ, ದೇವ್ರಿಗೆ ಹಂಗೆಲ್ಲ ಅನ್ಬಾರ್ದು. ನೋಡು, ನಡಿ. ಚಂದ್ರಿ, ಚೆನ್ನಾಗಿದ್ಯಾ? ಅಪ್ಪ ಹುಚ್ಚಪ್ಪ, ನಮಸ್ಕಾರಪ್ಪ. ದಯವಿಟ್ಟು ನಿನ್ ಓಟ್ ನಂಗೆ ಹಾಕ್ಬಿಡಪ್ಪ. ಆರೇ ಗುರ್ತು ಮರಿಬಾರ್ದು ಹುಚ್ಚಪ್ಪ. ಆರೇ ಗುರ್ತಾ? ಯಾವನ ತಲೆ ಕೆಟ್ಟ ನನ್ ಮಗ ಸೀರೆ ಗುರ್ತು ನಿಮ್ದು? ನವ್ ನೀನೇನ್ ಅವ್ರ ತರ ಕಚ್ಚಡ ಕಂತ್ರಿ ಕಜ್ಜಿನ? ನಿಂಗ ಆರೆ ಯಾವ್ದು ಸೀರೆ ಯಾವ್ದು ಅಂತ ಗೊತ್ತಾಗಲ್ವಾ? ಮರಿದೆ ಆರೆ ಗುರ್ತ್ ಹಾಕು. ನಮ್ ಗೌಡ್ರದ್ದು ಆರೆ ಗುರ್ತೆ ಅಲ್ವಾ ಗೌಡ್ರೆ? ನೀನ್ ಅವ್ನಿಗೆ ಹೇಳ್ದು ನನ್ಗೆ ಹೇಳ್ದು. ಅವನ್ಗೆ ಗೌಡ್ರೆ ಜನ ತಪ್ಪು ತಿಳ್ಕೊಳ್ಳೇನು? ನನ್ಗೆ ಹಾಕ್ಬಿಡಪ್ಪ, ಮರಿಬೇಡ. ಮನೆ ಕಡೆ ಬರ್ತೀನಿ. ನಮಸ್ಕಾರ ಕರಿಯಪ್ಪನವ್ರೆ. ಬನ್ನಿ ಗೌಡ್ರೆ, ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಈ ಸಲ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದೀನಿ. ತಮ್ಮ ಓಟ್ನ ನನಗೆ ಹಾಕ್ಬೇಕು. ಹಾಕುವ, ನೆಂಚ್ಗಳಕ್ಕೆ ಏನಾರ ವ್ಯವಸ್ಥೆ ಮಾಡಿ ಗೌಡ್ರೆ. ಉಪ್ಪಿನಕಾಯಿಗೆ ಹೇಳಿದ್ದೀನಿ, ಬರ್ತಾ ಇದೆ. ಓದಿ ಎಲೆಕ್ಷನ್ ಅಲ್ಲಿ ಬಂದಿದ್ದವರು ಗೌಡ್ರೆ, ಮತ್ತೆ ಈ ಎಲೆಕ್ಷನ್ ಬಂದಿದ್ದೀರಲ್ಲ? ಏನಪ್ಪ ಮಾಡೋದು, ನೀವ್ ಗೆಲ್ಸಿ ಕಳ್ಸಿದ ಮೇಲೆ ಸರ್ಕಾರದ ಕೆಲ್ಸ, ಪಂಚಾಯತಿ ಕೆಲ್ಸ ತುಂಬಾ ಬಿಸಿ ಆಗ್ಬಿಟ್ಟಿದೀನಿ. ಮನೆಗೆ ಹೋಗೋದಕ್ಕೆ ಟೈಮ್ ಸಿಗೋದಿಲ್ಲ ಅಂತೀನಿ. ಹಂಗ ಗೌಡ್ರೆ? ಹೋಗ್ಕಲ ಕರಿಯ, ಈ ಸರಿನು ನಮ್ ಗೌಡ್ರನ್ನ ಎಲೆಕ್ಷನ್ ಆಗಿ ಓಟ್ ಹಾಕಿ ಗೆಲ್ಸ್ಬಿಟ್ರೆ. ಕೆಲ್ಸುವ ಬಿಡಿ ಗೌಡ್ರೆ, ಸಂಜೆಗೆ ಸ್ವಲ್ಪ ವ್ಯವಸ್ಥೆ ಮಾಡ್ಬಿಟ್ರೆ. ಆಯ್ತು ಆಯ್ತು, ಸಂಜೆ ತೋಟದ ಮನೆ ಹತ್ರ ಬಂದ್ಬಿಡಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಎಲ್ಲ ಕಡೆ ಸಿಕ್ಕಾಪಟ್ಟೆ ಪ್ರಚಾರ ಮಾಡ್ಬೇಕು. ನಮ್ ಗೌಡ್ರು ಗುರ್ತು ಬರೂರು. ಸರಿಯಾಗಿ ಒತ್ತಿ. ಸರಿ, ನಾವಿನ್ ಬರ್ತೀವಿ. ಅವ್ವ, ನಿನ್ ಪಾದ ನನ್ ತಲೆ ಮೇಲೆ, ನನ್ಗೆ ಓಟ್ ಹಾಕ್ಬೇಕು. ಅಭಿಮಾನಿಗಳೇ, ಯಾರು ತಾಳ್ಮೆ ಕಳ್ಕೊಬೇಡಿ, ಉದ್ರಕ್ಕೆ ಕೊಳಗಾಗ್ಬೇಡಿ. ಸುಮ್ನೆ ಎಲ್ಲ ವಾಪಸ್ ಹೋಗ್ಬಿಡ್ತಾರೆ. ನನಗೆ ಎದುರಾಳಿನ ಏನ್ಲಾ ಬೋರೇಗೌಡ ನನ್ನ ನೋಡಿ ಭಾರಿ ಗುರಾಯಿಸ್ತಾವನೆ. ಗುರಾಯಿಸ್ಲಿ ಬಿಡೋಣ, ತನ್ ಮುಂದೆ ನಿಂತ್ಕೊಳ್ಳಕ್ ಗಂಡ್ಸ್ ಯಾರು ಇಲ್ಲ ಅಂತ ಮೆರಿತಾ ಇದ್ದ. ಈಗ ನಮ್ ಹಿಂದೆ ಇರೋ ಜನ ನೋಡ್ಬಿಟ್ಟು ಪುಕ್ಕತ್ತವ್ನೆ. ಆಡಿದ್ದ ಆಟ ಮಾಡಿದ್ದ ಊಟ ಅಂತ ನಮ್ ಜನ ಎಷ್ಟ್ ದಿನ ನೋಡ್ತಾರೆ. ಇಲ್ಲಿ ನೋಡು, ನಮ್ಮಿದೆ ಎಷ್ಟ್ ಜನ ಅವ್ರೆ. ಅದು ಈ ಜನರನ್ನೆಲ್ಲ ನೋಡಿ ಈ ಸಲ ಎಲೆಕ್ಷನ್ ಅಲ್ಲಿ ಇವನು ಗೆಲ್ಲಲೇ. ಎಲೆಕ್ಷನ್ ಮುಗಿಲಿ, ಒಳ್ಳೆಗಾಲಕ್ಕೆ ಹೋಗಿ ತಾಯ್ತಾ ಕಟ್ಸ್ಕೊಂಡ್ಬಂದೆ. ತಡೆ ಓಡಿಸ್ಕೊಂಡ್ಬಂದ್ರೆ ನಾನು ಅಲ್ಲಾಡ್ಸಕ್ ಆಗಲ್ವಲ್ಲಿ. ಬೆಟರು ಎಲೆಕ್ಷನ್ ಮುಗಿದ್ಮೇಲೆ ಕಾಶಿಗೋ ಇಲ್ಲ ಅಯ್ಯಪ್ಪನ ಮಾಲೆನೋ ಹಾಕೊಂಡು ಬೆಟ್ಟದ ಮೇಲೆ ಮಲ್ಕೊಂಡ್ಬಿಡೋದು ಬೆಟ್ರು. ಚಿಕ್ಕ, ಏನೋ ನನ್ನ ಮಕ್ಳು ಬಾಯಿ ಬಂದಂಗ್ ಮಾತಾಡ್ತಾವ್ರೆ. ಅಯ್ಯ, ಮಾತಾಡ್ಕೊಳ್ಳಿ ಬಿಡೋಣ. ಅವನೇ ಮುಂದೆ ಆಡ್ ಮರಿನ. ಇವನ್ ಹಿಂದಕ್ 4 ಜನ ಇದ್ಮ್ಯಾಕೆ ಇವನೇನ್ ಗೆದ್ಬಿಟ್ನಾ? ನಮ್ ಕಡೆ ಅಸ್ತ್ರ ಇದೆಯಲ್ಲ, ಬಿಟ್ಮ್ಯಾಕೆ ಅವನ್ ಕಡೆಯವರೆಲ್ಲ ನಮ್ ಕಡೆಗೆ. ಏನು ಚಿಕ್ಕ ಇವಿ ಮಾತಾಡ್ತಾವನೆ. ಚಿಕ್ಕ, ಹುಲಿ ಯಾರು, ಕತ್ತೆ ಯಾರು, ಕತ್ತೆ ಕಿರುಬ ಯಾರು ಅಂತ ಜನಕ್ಕೆ ಗೊತ್ತು. ರಿಸಲ್ಟ್ ಬರ್ಲಿ. ಕಾಶಿಗೆ ಯಾರು ಹೋಗ್ತಾರೆ,
ಅಯ್ಯಪ್ಪ ಸ್ವಾಮಿ ಬೆಟ್ಟದ ಮೇಲೆ ಯಾರು ಕೂತ್ಕೊಂತಾರೆ ಅಂತ ಅವಾಗ ಗೊತ್ತಾಗುತ್ತೆ. ನಡಿ. ವಾಗ್ರ ಓಹೋ ಮೈ ಮೇಲೆ ಮುನಿಯಮ್ಮ ಬಂದಂಗೈತೆ. ವಾ ಎಷ್ಟೊತ್ತಾಯ್ತೋ ಬಂದು? ಅರ್ಧ ಗಂಟೆ ಆಯ್ತು. ನಿನ್ನಲ್ಲ ಕೇಳಿದ್ದು, ಮೈ ಮೇಲೆ ಮುನಿಯಮ್ಮ ಬಂದು ಎಷ್ಟೊತ್ತಾಯ್ತು ಅಂತ. ನಿನ್ಗೆ ಯಾವಾಗ್ಲೂ ತಮಾಷೆನೇ ಆಗೋಯ್ತಲ್ವಾ? ಅರೆ ಯಾಕೆ ಹಿಂಗ್ ಕೋಪ ಮಾಡ್ಕೊಂಡೆ? ಅಂತದ್ ಏನಾಯ್ತೀಗ? ಈಗೇನು ಆಗಿಲ್ಲ, ಮುಂದಾಗತ್ತೆ ಅಂತ ಭಯ. ಮೊದ್ಲು ನೀನ್ ಸೋಮಾರಿ ತರ ಯಾವನೋ ಬೇಡ ಕಮೆಂಟ್ ಮಾಡೋದು. ಇಕ್ತಿ ನನ್ನ ಮಕ್ಕಳ್ರೆ ಗಡ್ಯಾರಿ ನಿಮ್ಗೆ. ಒಂದ್ ಲೈಕ್ ಮಾಡ್ರಿ, ಒಂದ್ ಫಾಲೋ ಮಾಡ್ರೋ ಶಿಷ್ಯಂದ್ರ.